ವಿಕಾಸಸೌಧದ 344-45 ಕೊಠಡಿನಲ್ಲಿ ಆಂಟಿ ಚೇಂಬರ್ ನಲ್ಲಿ ನನ್ನನ್ನ 5 ಬಾರಿ ಅತ್ಯಾಚಾರ ಮಾಡಿದ್ರು ಅನ್ನುವಂತ ಹೇಳಿಕೆಯನ್ನ ಮುಚ್ಚಿಟ್ಕೊಂಡಿದ್ದೀರಲ್ಲ ನೀವು ಮಾಧ್ಯಮದ ಸ್ನೇಹಿತರು, ಅದು ಸರಿನಾ? ಅಂತದ್ರಲ್ಲಿ ಇಂತ ಒಬ್ಬ ನೀಚ ವ್ಯಕ್ತಿ ಚೆಂಗಲು ಇವ್ರಿಗೆ ಅಧಿಕಾರ ಕೊಟ್ಟಿರೋದು ವಿಧಾನಸೌಧದಲ್ಲಿ ಆಂಟಿ ಚೇಂಬರ್ ನಲ್ಲಿ ದಿವಾನ್ ಕಾಟ್ ಮೇಲೆ ವಿಡಿಯೋ ಇದೆ, ನೋಡಿದೀರಾ ನೀವೆಲ್ಲ ಮಾಧ್ಯಮದವರು? ನೆನಪು ಮಾಡ್ಬೇಕಲ್ಲಪ್ಪ ನಿನ್ಗೆ ನಾನು. ನೀನೇನು ಮರ್ತ್ಬಿಟ್ಟು ಮುಂದೆ ಕೊಟ್ಟೋದ್ರೆ ನೀನು ಲ್ಯಾಗ್ ಏನಿಲ್ಲಪ್ಪ ಎಲ್ಲ ಸ್ವಲ್ಪ ನಿಮ್ಗೆ ಹೇಳಿಲ್ಲ, ಅವ್ನು ಯಾರು ಅಂತ ಪರಿಚಯ ಆಗ್ಬೇಕಲ್ಲ ನಿಮ್ಗೆಲ್ಲ. ವಿಧಾನಸೌಧದಲ್ಲಿ ಇದರಲ್ಲಿ ಅದರಲ್ಲಿ CBMP ಯಾವ್ದು ನಾಡೋಗಳ್ಳಿ ರಾಜರಾಜೇಶ್ವರಿ ನಗರದ ಜನ MLA ಮಾಡಿದ್ರು, ಮಂತ್ರಿ ಮಾಡಿದ್ರು ಅಂತ ಹೇಳ್ಬಿಟ್ಟು ವಿಧಾನಸೌಧದ 3ನೇ ಮಾಡಿನಲ್ಲಿ ಒಂದು ಹೆಣ್ಣು ಮಗಳನ್ನ 5 ಬಾರಿ ಅತ್ಯಾಚಾರ ಮಾಡಿರೋದ್ರ ಬಗ್ಗೆ ರಿಪೋರ್ಟ್ಗಳಿದೆ ಇದರಲ್ಲಿ ಅಂತ ಹೇಳ. ಭಾರತೀಯ ಜನತಾ ಪಕ್ಷದ ಕಿರೀಟ ಅವರು ಅಂತ ಹೇಳ. ಏನಪ್ಪಾ ಅಣ್ಣ, 5 ಬಾರಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಇದೆಯಲ್ಲ, ಎಲ್ಲಿ ಅವ್ನ ಆಣೆ ಪ್ರಮಾಣ ಎಲ್ಲಿ ಮಾಡಿಲ್ಲ ರೀ? ಯಾರ ಹತ್ರ ಹೋದ್ರೆ, ನಿನ್ನ ಹತ್ರ ಹೋದ್ರೆ ನಿನ್ಗೂ ಆಣೆ ಪ್ರಮಾಣ ಮಾಡ್ತಾನೆ. ಆಣೆ ಪ್ರಮಾಣ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಕರೆಯೋದ್ರಲ್ಲಿ ಎಕ್ಸ್ಪರ್ಟ್. ಅವರೇ ಕರೆದಿದ್ರಲ್ಲ ಆಣೆ ಪ್ರಮಾಣಕ್ಕೆ, ಅವರೆಲ್ಲ ಯಾರು ಕಂಪ್ಲೇಂಟ್ ದೂರದಾರರೇ ಕರೆದಿದ್ರಲ್ಲ ಆಣೆ ಪ್ರಮಾಣಕ್ಕೆ. ಅದೆಲ್ಲ ಇದ್ರಲ್ಲಿ ಹೋಗಿ ಯಾವ ದೇವಸ್ಥಾನ, ನಮ್ಮ ಮಠ ಅದು ಚಿಚ್ಚಿನಿ ಮಠಕ್ಕೆ ಹೋಗಿ ಕಾಯ್ಕೊಂಡು ಕರೆದು ಕಾಯ್ತಾ ಇದ್ರಲ್ಲ, ಹೋಗ್ಬೇಕಾಗಿತ್ತು. ವಿಧಾನಸೌಧದ 3ನೇ ಮಹಡಿನಲ್ಲಿ ವಿಕಾಸಸೌಧದ 344-45 ಕೊಠಡಿನಲ್ಲಿ ಆಂಟಿ ಚೇಂಬರ್ ನಲ್ಲಿ ನನ್ನನ್ನ 5 ಬಾರಿ ಅತ್ಯಾಚಾರ ಮಾಡಿದ್ರು ಅನ್ನುವಂತ ಹೇಳಿಕೆಯನ್ನ ಮುಚ್ಚಿಟ್ಕೊಂಡಿದ್ದೀರಲ್ಲ ನೀವು ಮಾಧ್ಯಮದ ಸ್ನೇಹಿತರು, ಅದು ಸರಿನಾ? ಎಂತಕ್ಕೋಸ್ಕರ ವಿಧಾನಸೌಧ ಕಟ್ಟಿರೋದು? ಈ ರಾಜ್ಯದ ಜನರ ಕಷ್ಟ ಸುಖಗಳನ್ನ ನೋಡ್ಲಿಕ್ಕೋಸ್ಕರ, ಈ ರಾಜ್ಯದ ಹಿತದೃಷ್ಟಿಯನ್ನ ಕಾಪಾಡ್ಲಿಕ್ಕೋಸ್ಕರ, ಈ ರಾಜ್ಯದ ಹಿರಿಮೆಯನ್ನ. ವಿಧಾನಸೌಧ ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇಂತ ಒಂದು ವಿಧಾನಸೌಧ ಎಲ್ಲೂ ಇಲ್ಲ. ಅಂತದ್ರಲ್ಲಿ ಇಂತ ಒಬ್ಬ ನೀಚ ವ್ಯಕ್ತಿ ಚೆಂಗಲು, ಯಾಕಂದ್ರೆ ಚೆಂಗಲು ಅಂತ, ಆ ಚೆಂಗಲು 5 ಬಾರಿ ಅತ್ಯಾಚಾರ ಮಾಡಿರೋದ್ರನ್ನ ಇದುವರೆಗೂ ಸಾರ್ವಜನಿಕರಿಗೆ ನೀವು ತಿಳಿತಿಲ್ವಲ್ಲ ಅಂತ ವ್ಯತ್ಯಯ ಆಗ್ತಾ ಇದೆಯಲ್ಲ. ಏನ್ ಹೇಳಿ ನಾನು? ಇವ್ರಿಗೆ ಅಧಿಕಾರ ಕೊಟ್ಟಿರೋದು ವಿಧಾನಸೌಧದಲ್ಲಿ ಆಂಟಿ ಚೇಂಬರ್ ನಲ್ಲಿ ದಿವಾನ್ ಕಾಟ್ ಮೇಲೆ ಅತ್ಯಾಚಾರ ಮಾಡಿರೋದ್ರ ಬಗ್ಗೆ ವರದಿ ಆಗಿದೆಯಲ್ಲ, ಏನ್ ಹೇಳ್ಬೇಕಪ್ಪ ಇದಕ್ಕೆ? ಆ ಭಾರತೀಯ ಜನತಾ ಪಕ್ಷದವ್ರಿಗೆ ನಾಚಿಕೆ ಇಲ್ವಾ ಇಟ್ಕೊಳ್ಳಿಕ್ಕೆ? ಇವ್ರನ್ನ ಪಕ್ಷದಲ್ಲಿ ಅವ್ರ ಮೇಲೆ ಕ್ರಮ ತಗೊಳಕ್ ಗೊತ್ತಿಲ್ಲ ಇವ್ರಿಗೆ. ಹಾಗಾದ್ರೆ ಇವರೆಲ್ಲ ಸಪೋರ್ಟ್ ಅದೇನಲ್ಲ? ಏಡ್ಸ್ ಪ್ರಕರಣ ಇರ್ತಕ್ಕಂಥವ್ರನ್ನ ಬೇರೆಯವ್ರಿಗೆ ಏಡ್ಸ್ ಅಂಟಿಸೋದಕ್ಕೋಸ್ಕರ ಪ್ಲಾನ್ ಮಾಡಿರೋದ್ರ ಬಗ್ಗೆ ವರದಿಗಳಿದೆಯಲ್ಲ, ಅವ್ರಿಗೆ ನೈತಿಕತೆ ಇತ್ತು ಅಂತಂದ್ರೆ ಅವರು ಅಲ್ಲಿವರೆಗೂ ಯಾವುದೇ ಮಾಡಬಾರ್ದು. ಅದೇನೋ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಪೋಸ್ಟರ್ ಹಾಕೊಂಡ್ಬಿಟ್ಟು ಅದೇನೋ ಮಾಡ್ಕೊಂಡ್ಬಿಟ್ಟಾರೆ. ನಾನೊಬ್ಬ ಸಸ್ಪೆಂಡೆಡ್ MLA ರೀ, ನಿಮ್ಗೆ ಗೊತ್ತಿಲ್ವಾ? ಅವ್ನೇಂದಕ್ಕೂ ಕರಿಬಾರ್ದು. ಆದ್ರೂ ಉಪಮುಖ್ಯಮಂತ್ರಿಗಳು ಗೌರವದಿಂದ ಎಲ್ಲಾ ಶಾಸಕರನ್ನ ಕರೆದಿದ್ದಾರೆ. ಅವನೊಬ್ಬ ಸಸ್ಪೆಂಡೆಡ್ MLA ಅನ್ನೋದನ್ನೇ ಮರ್ತ್ಬಿಟ್ಟಿದ್ದಾರೆ. ಅವನು ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಒಂದ್ಸರಿ ಅಂತ ಸಸ್ಪೆಂಡ್ ಆಯ್ತು ಅಂತ ಅಂದ್ಮೇಲೆ ಕಮಿಟಿ ಮೀಟಿಂಗ್ಸ್ ಎಲ್ಲ ಆಗ್ಲಿ, ಪ್ರೊಸೀಡಿಂಗ್ಸ್ ಆಗ್ಲಿ, ಪ್ರೋಟೋಕಾಲ್ ಅಲ್ಲ ಆಗ್ಲಿ, ಅಧಿಕಾರಿಗಳ ಸಭೆ ನಡೆಸಲಿಕ್ಕಾಗ್ಲಿ ಆತನಿಗೆ ಯಾವುದು ಕೂಡ ಇಲ್ಲ. ಅವನು ಬಾಯಿಗೆ ಬರ್ತದೆ, ಏನು ಕರೀತಾನೆ ಮೀಡಿಯಾದವ್ರನ್ನ, ನಾನು ಮೀಡಿಯಾದವನು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಎದುರಿಸ್ತಾರೆ.
ನಾವು ಮಾತಾಡಬಾರ್ದು ಅಂತಂದ್ರೆ ಏನೋ ನಂದೇನೋ ಇದೆ ಅಂತ ಹೇಳ್ತಾರೆ. ಏನು ಟ್ಯಾಬ್ಲೆಟ್ ತಗೋತಾನಂತೆ, ನಿದ್ದೆ ಬರಲ್ಲ ತಗೋತಾನೆ. ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಯಾರ್ಯಾರಿಗೆ ಏನೇನು ಸ್ಕೆಚ್ ಹಾಕ್ಬೇಕು ಅಂತ ಚಿಂತನೆ ಮಾಡ್ತಕ್ಕಂಥ ನೀಚ ಪ್ರವೃತ್ತಿ ಇರ್ತಕ್ಕಂಥ ಆಲೋಚನೆಗಳು ಇರ್ತಕ್ಕಂಥ ವೋಟರ್ ಐಡಿ ಪ್ರಕರಣದಲ್ಲಿ ಏನೇನಾಗಿದೆ, ಯಾರಿಗೆ ಲಂಚ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ, ಎಲ್ಲೆಲ್ಲಿ ಲಂಚ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ಮಾತಾಡ್ಸದ? ಅದೇ ನನ್ಗೆ ಗೊತ್ತಿಲ್ವಾ? ಏನೋ CBI ಗೊತ್ತಿದೆಯಂತೆ, ಗವರ್ನರ್ ಆಫೀಸ್ ಗೊತ್ತಿದೆಯಂತೆ, ಇಡಿ ಗೊತ್ತಿದೆ. ಆ ಗವರ್ನರ್ ಇವ್ರನ್ನ ಗೇಟ್ ಒಳಗೆ ಕುತ್ಕೋಬಾರ್ದಾಗಿತ್ತು. ಇಂಥ ಒಬ್ಬ ಅತ್ಯಾಚಾರಿ ಇಡೀ ಆಡಳಿತ ವ್ಯವಸ್ಥೆಯನ್ನ ಕುಸಿತ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇಟ್ಕೊಂಡಿರ್ತಕ್ಕಂಥವನ್ನ ಕರ್ಕ ಬಂದು ಏನ್ ಮಾಡ್ತಾರೆ ಗವರ್ನರ್? ಇಡಿಗೆ ಒಟ್ಲು ಇಡಿ ನೋಡಿಲ್ಲ ಅನ್ಕೊಂಡ್ರೆ ಎದುರಿಸ್ತಾರೆ ಅಧಿಕಾರಿಗಳನ್ನ ಇಡಿಗೆ CBI ಕೊಟ್ಬಿಟ್ಟಿದ್ದೀನಿ, ಬೋರ್ವೆಲ್ಲ ಇಲ್ಲ ಅಂತ ಎನ್ಕ್ವೈರಿ ಆಯ್ತಪ್ಪ. ಇವನ್ ಕ್ಷೇತ್ರದಲ್ಲಿ ಬೋರ್ವೆಲ್ಲೇ ಬರೋದಿಲ್ಲ, ರಾತ್ರಿ ಬೋರ್ವೆಲ್ ಬರೆಯಕ್ಕೆ ಶುರು ಮಾಡ್ಬಿಟ್ಟ. ಲೋಕಾಯುಕ್ತವರು ತನಿಖೆ ಮಾಡ್ತಾರೆ, 240-250 ಕೋಟಿ ರೂಪಾಯಿದು ಅಂತ ಹೇಳ್ಬಿಟ್ಟು ರಾತ್ರಿ ದಾನ ಹಾಕಕ್ ಶುರು ಮಾಡಿದ. ನಾಚಿಕೆ ಆಗಲ್ವಾ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ? ಏನ್ ಸಭ್ಯಸ್ಥ ಅಂತ? ಒಕ್ಕಲಿಗ ಹೆಣ್ಣು ಮಗಳನ್ನ, ತಾಯಂದಿರನ್ನ ಮನುಷ್ಯ ಕರಿಯೋನು ಲಂಚ ಕೇಳ್ಬಿಟ್ಟು ಏನಿದೆ ಇವನ ಹತ್ರ? ನಾನೇನೋ ಮಾತಾಡಬಾರ್ದು, ಏನು ಮಾತಾಡಬಾರ್ದು, ಏನೋ ಅವ್ನು ಯಾರೋ ಮೆಂಟ್ಲಾಗ್ಬಿಟ್ಟಿದ್ದಾನೆ, ಮೊಟ್ಟೆ ಬೇರೆ ಹೊಡ್ಬಿಟ್ಟು ಅದೇನೋ ಶೂಟಿಂಗ್ ಮಾಡ್ಸಕ್ ಹೋಗಿ, ಪಿಕ್ಚರ್ ತೆಗಿಯಕ್ ಹೋಗಿ ಮೊಟ್ಟೆ ಹೊಡೆದು ಆಸಿಡ್ ಬಿದ್ಬಿಟ್ಟು ಮೆಂಟ್ಲಾಗ್ಬಿಟ್ಟಿದ್ದಾನೆ. ಯಾಕೆ ಸುಮ್ಮನೆ ಅವನ ಬಗ್ಗೆ ಮಾತಾಡ್ಕೊಂಡು ನಮ್ಗೇನೋ ಮಾಡ್ಕೊಂಡು ಹೋಗಿ ಮಾಡೋ ಕೆಲಸ ಮಾಡೋಣ, ನಮ್ಮಣ್ಣ ಅವ್ರ ಎಷ್ಟಲ್ಲಿ ಏನೋ ಮಾತು ಕಲ್ತಿದ್ದೀನಿ ಅಂದ್ಬಿಟ್ಟು ಏನೋ ವಿದ್ಯೆ ಕಲ್ತಿದ್ದೀನಿ ಅಂತ ಸಿದ್ದರಾಮಯ್ಯನ ಹತ್ರ ಹೋಗೋದು ಕಾಲ್ ಕಟ್ಕೊಳ್ಳೋದು, ಕುಮಾರಸ್ವಾಮಿ ಹತ್ರ ಹೋಗೋದು ಕಾಲ್ ಕಟ್ಕೊಳ್ಳೋದು, ಶಿವಕುಮಾರ್ ಹತ್ರ ಬರೋದು ಕಾಲ್ ಕಟ್ಕೊಳ್ಳೋದು. ಅದ್ಯಾವ್ದೋ 2 ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರೆ ಇವ್ರು ಹೋಗ್ಬೇಕಾಗಿತ್ತ ಅಂತ ಕೇಳ್ತಾರೆ. ಅಲ್ಲ ಕಣಯ್ಯ, ನಿನ್ಗೆ ಯೋಗ್ಯತೆ ಇದೆಯನಯ್ಯ? ಪ್ರಧಾನಮಂತ್ರಿ ಮೋದಿ ಅವರನ್ನ, ಅವರ ತಾಯಿಯನ್ನ ಯಾವ ರೀತಿ ಆಡಿ ಹೊಗಳಿದ್ಯಾ ಅಂತ ವಿಡಿಯೋ ಇದೆ, ನೋಡಿದೀರ ನೀವೆಲ್ಲ ಮಾಧ್ಯಮದವರು? 132 ಕೊಠಡಿ ಇದೆ, ಅವ್ರಿಗೆ ಊಟ ಹಾಕಕ್ಕಾಗಲ್ಲ ಅಂತ ಅಂದವನ್ ಕೈಯ ಬಾಯಲ್ಲಿ 132 ಕೊಠಡಿ ಇದೆ, ಅವ್ರ ತಾಯಿಗೆ ಊಟ ಆಗ್ಲಿಲ್ಲ ಅಂದವನು. ಇವನು ಏನು ಇವ್ರ ಅಪ್ಪ ಅವನ್ನ ಇದನ್ನ ಸಮಾಧಿಗೆ ಪೂಜೆ ಮಾಡದೇ ಇದ್ದವನು ಬೇರೆಯವ್ರ ಸಮಾಧಿಗೆ ಹೋಗಿ ಪೂಜೆ ಮಾಡ್ತಾನೆ. ಎಂಥ ಡ್ರಾಮಾನಪ್ಪ ಕಲಾವಿದ! ಏನ್ ಕಲ್ತಿದ್ದಾನೆ? ಇದೇ ತರ ಏನಾರ ಮುಂದುವರಿಸಿದ್ರೆ ಪ್ರತಿಯೊಂದು ಅತ್ಯಾಚಾರದ ಏನೇನು ಕಾಪಿಗಳಿದೆ ಎಲ್ಲವನ್ನು ಕೂಡ ಇಡೀ ಕ್ಷೇತ್ರದ ಮನೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಂಚುವಂತ ಕೆಲಸ, ಒಂದಿನ ಹಂಚಲಿಲ್ಲ, ನಿರಂತರವಾಗಿ ಹಂಚುವಂತ ಕೆಲಸ ಮಾಡ್ತಾರೆ. ಎಚ್ಚರಿಕೆ ಇದೆ. ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಮಂಚು ಕರೀತ್ಯಾ? ನಿಮಗೆ ನಾಚಿಕೆ ಆಗೋದಿಲ್ಲ? ದಲಿತರನ್ನ ಮತ ಬೇಕು ಉಪಯೋಗಿಸ್ಕೊಂಡು ದಲಿತರನ್ನ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಪ್ರೆಸ್ ಅವ್ರು ಬರ್ತಾರೆ ಅನ್ಬಿಟ್ಟು ಏನೋ ಪ್ರೆಸ್ಗೆಲ್ಲ ಹೇಳುತ್ತೆ. ನಾನು ಪ್ರೆಸ್ ಇಟ್ಟಿದ್ದೀನಿ, ನನ್ನ ಮೇಲೆ ಕೇಸ್ ಹಾಕ್ತೀರೇನ್ರಿ, ನನ್ನ ಮೇಲೆ ಮಾತಾಡ್ತೀರೇನ್ರಿ ಅಂತ ಧಮಕಿ ಬೇರೆ ಆಗೋದು ಪ್ರೆಸ್ ಅವ್ರಿಗೆ. ಇನ್ನೇನ್ ಬೇಕು ಹೇಳೋಣ? ನಾಯಿ ಬೊಗಳವ್ರಿಗೆ ಕಾನೂನು ಇದೆ.
ಕಾನೂನನ್ನ ಮೀರಿದಂತ ವ್ಯಕ್ತಿ ಅಲ್ಲ, ಕಾನೂನನ್ನ ಮೀರಿದಂತ ವ್ಯಕ್ತಿ ಅಲ್ಲ. ಕಾನೂನು ಮಾಡುವಂತ ಸ್ಥಳದಲ್ಲಿ ಇಂತ ಅತ್ಯಾಚಾರ ಮಾಡಿದ್ದಾನೆ ಅಂತ ಎಲ್ಲಪ್ಪ ಏನೋ ಅಣ್ಣ ನೀನು ಈಗ ಆಗ್ಬಿಟ್ಟಲ್ಲಪ್ಪ, ಹೊಟ್ಟೆ ಉರಿತದೆ ನೀನ್ ಕೇಳ್ತಾರ ಅಯ್ಯೋ ಶಿವ ಶಂಕರ ಪುಣ್ಯಾತ್ಮನ್ನ ಏನಾರ ಮಾಡ್ಕೊಬಿಟ್ರೆ ಅವನಿಗೆ ಯಾರ ಮೇಲೂ ನಂಬಿಕೆ ಇಲ್ಲ, ಅವನು ಯಾರು ನಂಬಲ್ಲ. ಅನುಮಾನದ ಪಿಚಾಚಿ ಇನ್ನು ಬೇರೆ ಬೇರೆ ಇದೆ, ಹೇಳಲ್ಲ. ನಿಮ್ಮ ಅಣ್ಣವ್ರಿಗೆ ವೆಲ್ಕಮ್ ಮಾಡೋ ಫ್ಲೆಕ್ಸ್ ಹಾಕಿದ್ರೆ ಸೋಲೋ ಪಿಕ್ಚರ್ ಪೋಸ್ಟರ್ ತರ ಇದೆ ಅಂತ ಹೆಂಗೆ ಮಾಡಿ ಹೇಳ್ದಲ್ಲಣ್ಣ. ಗಬ್ಬರ್ ಸಿಂಗು, ಅಮಿತಾಬ್ ಬಚ್ಚನ್, ಹೇಮಾ ಮಾಲಿನಿ ತರ ಕಾಣ್ತಾರೆ. ಅವ್ರ ಕಣ್ಣಾದೆಲ್ಲ ಹೇಮಾ ಮಾಲಿನಿ ಏನ್ ಮಾಡುದು, ರಾತ್ರಿ ಎಲ್ಲ ಕಾಣ್ತದೆ ಹೇಮಾ ಮಾಲಿನಿ ಕಾಣ್ತದಲ್ಲ. ಗಬ್ಬರ್ ಸಿಂಗ್ ಕಾಣ್ರೆ ಏನ್ ಮಾಡ್ಲಿ ನಾನು? ಗಬ್ಬರ್ ಸಿಂಗ್ ಬಂದ್ ಮಕ್ಕ ಗುದ್ದುತ್ತಾ ಇದ್ರೆ ಏನ್ ಮಾಡ್ಲಿ ನಾನು? ಅವನ ಎದೆ ಮೇಲೆ ಅಮಿತಾಬ್ ಬಚ್ಚನ್ ಡ್ಯಾನ್ಸ್ ಮಾಡ್ತಾ ಇದ್ರೆ ನಾನೇನ್ ಮಾಡ್ಲಿ? ರಾತ್ರಿ ಎಲ್ಲ ದಿನ ಬರ ಅವನ ಎದೆ ಮೇಲೆ ಡ್ಯಾನ್ಸ್ ಮಾಡಿದ್ರೆ ನಾನೇನಪ್ಪ ಮಾಡ್ಲಿ? ಗಬ್ಬರ್ ಸಿಂಗ್ ಮಕ್ಕ ಗುದ್ದುತ್ತಾನಂತೆ, ಬಂದು ತಲೆ ಬುಳ್ಬುಡ ಮೇಲೆ ಹೊಡಿತಾನ. ಸಾಕು ಬಿಟ್ಬಿಡಿ, ಕಿರ್ಕಿದ್ರೆ ಬಾಳ ಇದೆ ಅಂತ. ಅವನು ಜಾಸ್ತಿ ಇದೆ, ನಾವೆಲ್ಲ ನೋಡಿದ್ವಿ. ತಲೆ ಹಾಕಿ ರಾತ್ರಿ ಗಬ್ಬರ್ ಸಿಂಗ್ ತಲೆ ಮೇಲೆ ಹೊಡಿಯಲ್ಲ ಹೋಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.